ನನಗೆ ಸ್ವಲ್ಪ ಉದಾಸೀನ. ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಆಗ್ತಾಯಿದೆ. ಬ್ರೇಕ್ಫಾಸ್ಟಿಗೆ ಇವತ್ತು ತುಳುನಾಡಿನ ಮೋಸ್ಟ್ ಫೇಮಸ್ ಅಂತ ಹೇಳ್ಬೋದು. ಇದನ್ನು ಓಡ್ ರೊಟ್ಟಿ ಅಂತ ಹೇಳ್ತೀವಿ. ಫೇಮಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಎಲ್ಲರೂ ಇಷ್ಟಪಡುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಓಡ್ಪಾಲೆ ಅಂತ ಹೇಳ್ತಾರೆ ಕೆಲವು ಕಡೆ, ಇನ್ನೂ ಕೆಲವು ಕಡೆ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ. ನಾವು ಓಡ್ ರೊಟ್ಟಿ ಅಂತ ಹೇಳ್ತೀವಿ. ಅದನ್ನು ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಹೆಸರು ಕಾಳಿತ್ತು. ಹೆಸರು ಕಾಳನ್ನು ಹಾಕಿಬಿಟ್ಟು ಗ್ರೀನ್ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ರಜೆ ಅಲ್ವಾ, ಸ್ಕೂಲ್ಗೆ ರಜೆ, ಕಾಲೇಜ್ಗೇನು ರಜೆ ಇಲ್ಲ, ಸ್ಕೂಲ್ಗೆ ರಜೆ ಇತ್ತು. ಹಾಗಾಗಿ ಲಂಚಿದ್ದು ಅಷ್ಟೊಂದು ಟೆನ್ಷನ್ ಇಲ್ಲ. ಮಧ್ಯಾಹ್ನ ಲಂಚ್ ಬಾಕ್ಸ್ ಬೇಕು ಅಂತ ಅಂದ್ಬಿಟ್ಟು ಹಾಗೆ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ತಾಯಿದ್ದೀನಿ. ಮಗಳಿಗೆ ಲಂಚ್ ಬಾಕ್ಸ್ ಇಲ್ಲ ಅಂತ ಹೇಳಿದರೆ ಹಸ್ಬೆಂಡ್ ಕೂಡ ತಗೊಂಡು ಹೋಗಲ್ಲ. ಬೇಡ, ನನಗೆ ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅವಳಿಗೆ ಇದ್ದರೆ ಅವರಿಗೆ ಕೂಡ ಕೊಡ್ತೀನಿ ನಾನು, ಸ್ಕೂಲೆಲ್ಲ ಇದ್ದರೆ. ಇಲ್ಲ ಅಂತ ಹೇಳಿದರೆ ನಾನು ಅವರಿಗೆ ಕೂಡ ಕೊಡಲ್ಲ. ಒಂದೊಂದು ಸಲ ಕೊಡ್ತೀನಿ, ಇಲ್ಲ ಅಂತಲೇ ಏನಿಲ್ಲ, ಕೊಡ್ತೀನಿ ಒಂದೊಂದು ಸಲ ಬೇಡ ಅಂತ ಹೇಳ್ತಾರೆ. ಹಾಗೆ ಇವತ್ತು ಬೇಡ ಅಂದರು. ಹಾಗಾಗಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ತಾಯಿದ್ದೀನಿ. ಇದಕ್ಕೆ ನಮ್ಮ ಸೈಡಲ್ಲೆಲ್ಲ ಹೆಚ್ಚಾಗಿ ಈ ತರಕಾರಿ ಗ್ರೇವಿಗಿಂತಲೂ ಮೀನು ಸಾರು, ಹಾಗೆ ಕೋಳಿ ಸಾರು ಅದೆಲ್ಲ ಮಾಡ್ತೀವಿ. ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತರಕಾರಿನ ಅಷ್ಟಕ್ಕಷ್ಟೇ ಅಷ್ಟೊಂದು ಹಿಡಿಸಲ್ಲ ಇದರ ಜೊತೆಗೆ ತಿನ್ನೋದಕ್ಕೆ. ಹಾಗೆ ಮೀನು ಸಾರು, ಕೋಳಿ ಸಾರು ಆದರೆ ತುಂಬಾ ಚೆನ್ನಾಗಿ ಆಗುತ್ತೆ ತಿನ್ನೋದಕ್ಕೆ, ತುಂಬ ಖುಷಿಯಾಗತ್ತೆ. ಸೊ ಈ ಥರ ಆಗುತ್ತೆ ನೋಡಿ. ಏನಿಲ್ಲ, ಇದು ಬೆಳ್ತಿಗೆ ಅಕ್ಕಿ ಮತ್ತು ಸ್ವಲ್ಪ ಅನ್ನ ಹಾಕಿಬಿಟ್ಟು ರುಬ್ಕೊಂಡು ಹೊಯ್ಯೋದಷ್ಟೇ, ರೊಟ್ಟಿ ಹೊಯ್ಯೋದಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ತುಂಬ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ. ನಿಧಾನಕ್ಕೆ ಮಾಡ್ಕೋಬೇಕು ಮಾತ್ರ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕಾಗಲ್ಲ. ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿ ಮಾಡಬೇಕಾಗತ್ತೆ. ಕೆಲವರಿಗೆ ಗ್ಯಾಸ್ನಲ್ಲಿ ಇದರಲ್ಲಿ ರೊಟ್ಟಿ ಮಾಡೋದಕ್ಕೆ ಬರಲ್ಲ, ಬಟ್ ಆಗತ್ತೆ. ಅದು ಕಾವಲಿ ಬೇರೆ ಬೇರೆ ಥರ ಇರುತ್ತೆ, ನೋಡಿಕೊಂಡು ತೊಗೋಬೇಕಾಗತ್ತೆ. ಸ್ವಲ್ಪ ಆಳ ಇರುವಂತಹ ಅಂದರೆ ಗುಂಡಿ ಇರುವಂತಹ ಕಾವಲಿನೇ ತೊಗೋಬೇಕು. ಅಂದರೆ ಫ್ಲ್ಯಾಟ್ ಇರುವಂತಹ ಕಾವಲಿ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ರೊಟ್ಟಿ ಬರಲ್ಲ. ಈ ಥರ ಹ್ಯಾಂಡ್ಲ್ ಬಂದಂತಹ ಕಾವಲಿ ಸಿಕ್ಕಿದರೆ ತೊಗೋಬೋದು ಆರಾಮಾಗಿ, ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ರೊಟ್ಟಿ. ಹಾಗೆ ಒಂದು ಕಡೆ ರೊಟ್ಟಿ ಆಯಿತು, ಅದೊಂದು ಕೆಲಸ ಆಯಿತು ಅಂತ ಹೇಳ್ಬೋದು. ಗ್ರೇವಿ ಕೂಡ ರೆಡಿಯಾಗಿದೆ. ಈಗ ಟೀ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಮಕ್ಕಳಿಗೆ ಸ್ಕೂಲ್ಗೆ ರಜೆ ಸಿಕ್ಕಿದಲ್ವ, ಮಳೆನೇ ಇಲ್ಲ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆಯಿಂದಲೇ ಸ್ವಲ್ಪ ಬಿಸಿಲು ಟೈಪ್ ಇತ್ತು. ಹಾಗೆ ಇವಾಗ ಟೀ ಒಂದು ಸೈಡ್ ಕುದೀತಾ ಇದೆಯಲ್ವ, ಹಸ್ಬೆಂಡ್ಗೆ ಹೊರಡೋದಕ್ಕೆ ಟೈಮ್ ಆಯಿತು ಅಂತ ಹೇಳಿದರು. ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಹಾಗೆ ಮಗನಿಗೆ ಕೂಡ ಕಾಲೇಜ್ ಇದೆ, ಅವರಿಬ್ಬರು ಒಟ್ಟಿಗೆ ಹೋಗ್ತಾರೆ. ಅವನಿಗೆ ಕೂಡ ರಜೆ ಇಲ್ಲ ಅಲ್ವಾ. ಕಾಲೇಜ್ ಮಕ್ಕಳಿಗೆ ರಜೆ ಇಲ್ಲ, ಹೈಸ್ಕೂಲ್ ಮತ್ತು ಪ್ರೈಮರಿ ಮಕ್ಕಳಿಗೆ ಮಾತ್ರ ರಜೆ ಇದೆ. ಹಾಗಾಗಿ ಇಬ್ಬರು ಕೂಡ ಒಟ್ಟಿಗೆ ಹೊರಡ್ತೀವಿ ಅಂತ ಹೇಳಿದರು. ಹಾಗಾಗಿ ಈಗ ತಿಂಡಿ ಕೂಡ ರೆಡಿ ಮಾಡಿ ಕೊಟ್ಟಿದ್ದೀನಿ. ಅವ್ರ ಜೊತೆಗೇ ನಾನು ಕೂಡ ತಿನ್ನೋದಕ್ಕೆ ಕೂತಿದ್ದೆ. ಇವತ್ತು ಬೆಳಿಗ್ಗೆನೇ ನನಗೊಂದು ಟೆನ್ಷನ್. ಏನಂತ ಹೇಳಿದರೆ, ನನ್ನದು ಟ್ರೈಪಾಡಿದ್ದು ಒಂದು ಸಣ್ಣ ಪಾರ್ಟ್ ಒಂದು ಕಟ್ಟಾಯಿತು. ಅದೇ ಟೆನ್ಷನ್ ಆಯಿತು. ಅಷ್ಟು ದೊಡ್ಡ ಟ್ರೈಪಾಡಿದ್ದು ಸಣ್ಣ ಪಾರ್ಟ್ ಕಟ್ಟಾದ್ರೂ ತುಂಬ ಕಷ್ಟ ಆಗುತ್ತೆ ವೀಡಿಯೋ ಮಾಡೋದಕ್ಕೆ. ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಲ್ಲಿ ನಾನು, ಈ ಥರ ಆಯಿತು ಅಂತ ಅಂದ್ಬಿಟ್ಟು. ಹಾಗೆ ಬೆಳಗಿನ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಮುಗಿಸಿ ಕಿಚನ್ ಕಟ್ಟೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಕೂಡ ಅಷ್ಟೇ, ನಾನು ಕೆಲಸ ಮಾಡ್ತಾ ಪಾತ್ರೆ ತೊಳಿತೀನಿ. ಸಿಂಕಲ್ಲಿ ಪಾತ್ರೆ ತುಂಬಿದರೆ ನನಗೆ ಇಷ್ಟ ಆಗಲ್ಲ. ಪಾತ್ರೆ ತುಂಬೋದಕ್ಕೆ ಬಿಡೋದೇ ಇಲ್ಲ ನಾನು. ಒಂದೆರಡು ಪಾತ್ರೆ ಸಿಂಕಲ್ಲಿ ಬೀಳ್ತಾ ಇದ್ದಾಗೆ ನಾನು ಅದನ್ನು ವಾಶ್ ಮಾಡಿ ಎತ್ತಿಡ್ಕೊತೀನಿ. ಹಾಗಾಗಿ ನನಗೆ ಜಾಸ್ತಿ ಪಾತ್ರೆ ರಾಶಿ ಬಿದ್ದಿರಲ್ಲ ಸಿಂಕಲ್ಲಿ, ಸ್ವಲ್ಪ ಸ್ವಲ್ಪ ಇರುತ್ತೆ. ಅದನ್ನು ಬೇಗನೆ ವಾಶ್ ಮಾಡಿಬಿಡ್ತೀನಿ. ಹಾಗೆ ಕಿಚನ್ ಕಟ್ಟೆಲ್ಲ ಕ್ಲೀನ್ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಎಲ್ಲನೂ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇನ್ನೂ ಉಳಿದ ಕೆಲಸ ಇದೆ, ಕ್ಲೀನಿಂಗ್ ಕೆಲಸ ಇದೆ. ಮನೆ ಗುಡಿಸ್ಬೇಕು, ಒರೆಸ್ಬೇಕು, ಬಟ್ಟೆ ಒಗಿಬೇಕಷ್ಟೇ. ಬಟ್ಟೆ ಇನ್ನೂ ಒಗೆದಿಲ್ಲ. ನಾನು ಹೊರಗಡೆ ಬಟ್ಟೆ ಒಗೆಯೋದ್ರಿಂದ ಮಳೆ ಜೋರಾಗಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಬಟ್ಟೆ ಒಗೆಯೋದಕ್ಕೆ. ಆಮೇಲೆ ಸ್ವಲ್ಪ ಬಿಟ್ಟ ನಂತರ ಬಟ್ಟೆ ಒಗಿಬೇಕು. ಅದಕ್ಕಿಂತ ಮೊದಲು ಇವತ್ತು ಮೆಹಂದಿ ಪ್ಯಾಕ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಮೆಹಂದಿ ಹಾಕಿದೆ, ಒಂದು 15 ಡೇಸ್ ಆಯಿತು. ನಾನು 10 ದಿವಸಕ್ಕೊಂದು ಸಲ ಮೆಹಂದಿ ಹಾಕ್ತೀನಿ ತಲೆಗೆ. ಅಂದರೆ ಗ್ರೇ ಹೇರ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನನಗೆ, ಅದನ್ನು ಕವರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಕ್ತಾ ಇರ್ತೀನಿ. ಹಾಗೆ ಕೂದಲಿಗೆ ಕೂಡ ತುಂಬ ಒಳ್ಳೆಯದಲ್ವಾ. ಹಾಗಾಗಿ ನಾನು ಮೆಹಂದಿ ಹಾಕ್ತಾ ಇರ್ತೀನಿ. ಇವತ್ತು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೀಟ್ರೂಟ್ ಜ್ಯೂಸ್ ಬೇಕಿತ್ತು ನನಗೆ ಮೆಹಂದಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು. ಆದ್ವಿ
ನಾನು ತುರ್ಕೊಡ್ತೀನಿ ಅಂತ ಅಂದ್ಬಿಟ್ಟು ತುರ್ಕೊಡ್ತಾ ಇದ್ದಾಳೆ. ಹಾಗೆ ಇವಾಗ ಕರೆಂಟ್ ಕೂಡ ಹೋಯಿತು. ಇನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಜ್ಯೂಸ್ ತೆಗಿಬೇಕಿತ್ತು, ಕರೆಂಟ್ ಹೋಯಿತು. ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕರೆಂಟ್ ಬಂದ ಕೂಡಲೇ ಅದನ್ನು ರೆಡಿ ಮಾಡ್ಕೋತೀನಿ. ರೆಡಿ ಮಾಡಿಬಿಟ್ಟು ಆಮೇಲೆ ಹಚ್ಚೋದು ನಾನು ಸ್ವಲ್ಪ ಲೇಟ್, ಕೆಲಸ ಎಲ್ಲ ಆದ ನಂತರ ಆಮೇಲೆ ಹಚ್ತೀನಿ. ಸ್ವಲ್ಪ ನಿನ್ನೆ ನೈಟ್ ನಾನು ಮಾಡಿ ಇಡಬೇಕಿತ್ತು, ನನಗೆ ನೆನಪಿಲ್ಲ. ನಾನು ಅದನ್ನು ಮಾಡಿಟ್ರೆ ಇವತ್ತು ತುಂಬ ಚೆನ್ನಾಗಿ ಕಲರ್ ಬರ್ತಾ ಇತ್ತು. ಸೊ ನನಗೆ ಮರ್ತೋದ್ರಿಂದ ಇವತ್ತು ಬೆಳಿಗ್ಗೆ ಎದ್ದು ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಹೊತ್ತಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಬೇಗ ಬೇಗ ಕೆಲಸಗಳನ್ನು ಮುಗಿಸೋಣ. ಮೆಹಂದಿ ಪ್ಯಾಕ್ ಯಾವ ಥರ ಮಾಡೋದನ್ನೋದನ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಮೆಹಂದಿ ಪ್ಯಾಕ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಬೀಟ್ರೂಟ್ ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಅದ್ವಿ ನನಗೆ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ. ನಾನೇ ತುರ್ಕೊಡ್ತೀನಿ, ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳು ಬೀಟ್ರೂಟ್ ತುರಿತಾ ಇದ್ಲು, ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಬೀಟ್ರೂಟ್ ರಸ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮೆಹಂದಿಗೆ. ಅಂದರೆ ಹೇರಿಗೆ ಹಾಕ್ತೀರಲ್ವ ನೀವು, ಆವಾಗ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಬೀಟ್ರೂಟ್ ಜ್ಯೂಸ್ ಮಾಡಿ ಹಾಕೋದ್ರಿಂದ. ಹಾಗಾಗಿ ಒಂದು ಸಣ್ಣ ಪೀಸ್ ಇತ್ತು, ಒಂದು ಬೀಟ್ರೂಟ್ ತಂದು ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಒಂದು 3 ರಿಂದ 4 ಸಲ ಅದನ್ನು ಯೂಸ್ ಮಾಡ್ತೀನಿ. ಸಣ್ಣ ಸಣ್ಣ ಪೀಸ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನೂ ಬೇಕು ಅಂತೆಲ್ಲ. ಸಣ್ಣ ಪೀಸ್ ಹಾಕಿ ಜ್ಯೂಸ್ ತೆಗೆದ್ರೆ ಸಾಕಾಗತ್ತೆ. ಹಾಗೆ ನಾನು ಏನೆಲ್ಲ ಹಾಕ್ತೀನಿ ಅನ್ನೋದನ್ನ ಕರೆಕ್ಟಾಗಿ ತೋರಿಸ್ತೀನಿ. ಕೆಲವರು ಇದ್ದದನ್ನೆಲ್ಲ ಹಾಕ್ತಾರೆ, ಮೊಟ್ಟೆ ಹಾಕ್ತಾರೆ, ಅಲೋವೆರಾ ಹಾಕ್ತಾರೆ. ಅಲೋವೆರಾ ದಯವಿಟ್ಟು ಯಾರೂ ಹಾಕೋದಕ್ಕೆ ಹೋಗಬೇಡಿ ಆಯಿತಾ. ಮೆಹಂದಿ ಪ್ಯಾಕ್ ರೆಡಿ ಮಾಡಬೇಕಾದ್ರೆ ಅಲೋವೆರಾ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಕಲರ್ ಹಿಡಿಯಲ್ಲ ಕೂದಲಿಗೆ. ಅದು ಸ್ವಲ್ಪ ಲೋಳೆ ಥರ ಇರುತ್ತಲ್ವ, ಹಾಗಾಗಿ ಕಲರ್ ಹಿಡಿಯಲ್ಲ. ಅದಕ್ಕೋಸ್ಕರ ಅಲೋವೆರಾ ಯಾರು ಕೂಡ ಹಾಕೋದಕ್ಕೆ ಹೋಗಬೇಡಿ. ಈಗ ಜ್ಯೂಸ್ ರೆಡಿಯಾಗಿದೆ. ಜ್ಯೂಸ್ ಅಂದರೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿದ್ದೀನಿ, ಅದರ ಜ್ಯೂಸೇನು ತೆಗೆದಿಲ್ಲ, ಡೈರೆಕ್ಟಾಗಿ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಇವಾಗ 1 ಸ್ಪೂನು ಟೀ ಪೌಡರ್ ಹಾಗೆ 1 ಸ್ಪೂನು ಕಾಫಿ ಪೌಡರ್ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು. ಇದು ಚೆನ್ನಾಗಿ ಕುದಿಬೇಕು. ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ನಾನು ಇದನ್ನು ಕುದಿಸ್ತೀನಿ. ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಸೋಸ್ಕೊಂಡು ಜ್ಯೂಸ್ ರೆಡಿ ಮಾಡ್ಕೋಬೇಕು. ಕಾಫಿ ಪೌಡ್ರ್ ಹಾಗೆ ಟೀ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಸ್ವಲ್ಪ ಗೋಧಿ ಹಿಟ್ಟಿತ್ತು. ಈ ಗೋಧಿ ಹಿಟ್ಟನ್ನು ಏನಂತ ಹೇಳಿದರೆ ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಬಿಟ್ಟು ತೆಗೆದಿಟ್ಟಿದ್ದೆ, ಲೂಸ್ ಗೋಧಿ ಹಿಟ್ಟಿದ್ದು. ಹಾಗಾಗಿ ಅದರಲ್ಲಿ ಇವಾಗ ಮಳೆಗಾಲ ಬೇರೆ ಅಲ್ವಾ, ಸ್ವಲ್ಪ ಸಣ್ಣ ಸಣ್ಣ ಇರುವೆ ಇರುತ್ತೆ ನೋಡಿ, ಪುಟ್ಟದಾದಂಥ ಇರುವೆ ಇರುತ್ತೆ ರೆಡ್ ಕಲರಲ್ಲಿ. ಆ ಇರುವೆ ಫುಲ್ಲು ಮುತ್ಕೊಂಡಿತ್ತು ಇದಕ್ಕೆ. ಹಾಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಇದನ್ನು ಸ್ವಲ್ಪ ಬಿಡಿಸಿ ಹಾಕಿಟ್ಟಿದ್ದೆ. ಇವಾಗ ನೀಟಾಗಿ ಹೋಗಿದೆ, ಅದರಲ್ಲಿ ಇರುವೆ ಇಲ್ಲ ನೋಡಿ, ಒಂದು ಕೂಡ. ಇವಾಗ ಒಂದು ಕೂಡ ಇರುವೆ ಇಲ್ಲ, ಎಲ್ಲ ಕ್ಲೀನಾಗಿದೆ. ಹಾಗಾಗಿ ಇದನ್ನು ಇನ್ನು ವಾಪಸ್ ನಾನು ಕವರಲ್ಲಿ ಹಾಕಿಟ್ರೆ ವಾಪಸ್ ಇರುವೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ, ಒಂದು ಡಬ್ಬಕ್ಕೆ ಹಾಕಿಡ್ತಾ ಇದ್ದೀನಿ. ಈ ಥರ ಏರ್ ಟೈಟ್ ಕಂಟೈನರೆಲ್ಲ ಹಾಕಿಟ್ರೆ ಏನಾಗಲ್ಲ. ಅಕ್ಕಿ ಹಾಗೆ ಗೋಧಿ ಹುಡಿ, ಅಕ್ಕಿ ಹುಡಿ ಯಾವುದು ಕೂಡ ಏನಾಗಲ್ಲ. ತುಂಬ ಕ್ಲೀನಾಗಿರುತ್ತೆ. ತುಂಬ ಟೈಟ್ ಇರಬೇಕು ಮತ್ತು ಮುಚ್ಚಳ. ಹಾಗೆ ಈ ಕಡೆ ನಾನು ಬೀಟ್ರೂಟ್ ಜ್ಯೂಸ್ ತೆಗೆದ್ಬಿಟ್ಟು ಟೀ ಪೌಡ್ರ್ ಕಾಫಿ ಪೌಡ್ರ್ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ಅಷ್ಟೇ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಒಂದು 10 ಮಿನಿಟ್ಸ್ ಆಗಿದೆ. ಈಗ ಅದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಸೋಸ್ಕೋತಾ ಇದ್ದೀನಿ. ಒಂದು ದೊಡ್ಡದಾದಂತಹ ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ, ಬೇಗ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಇದನ್ನು ಚೆನ್ನಾಗಿ ಸೋಸ್ಕೋಬೇಕು, ಎಲ್ಲ ರಸ ತೆಗಿಬೇಕು, ವೇಸ್ಟ್ ಮಾಡಬೇಡಿ. ತುಂಬ ಜ್ಯೂಸ್ ಬರುತ್ತೆ ಅದರಲ್ಲಿ. ಅಂದರೆ ಅಷ್ಟು ಬೇಕಾಗತ್ತೆ ನಮಗೆ. ಇಷ್ಟು ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ನಮಗೆ ಜ್ಯೂಸ್ ಬೇಕಾಗತ್ತೆ. ಸೊ ಹಾಗಾಗಿ ಪೂರ್ತಿಯಾಗಿ ತೆಗೆದಿದ್ದೀನಿ ನಾನು ಯೂಸ್ ಮಾಡುವಂತಹ ಮೆಹಂದಿ ಪೌಡರ್ ಅಂತ ಹೇಳಿದರೆ ಬಂಜಾರಸ್ ಅವರದ್ದು ನ್ಯಾಚುರಲ್ ಆಗಿರುವಂತಹ ಎಣ್ಣೆ ಪೌಡ್ರನ್ನ ಯೂಸ್ ಮಾಡ್ತೀನಿ. 50 ಗ್ರಾಮ್ಸ್ ಇದೆ, 30 ರೂಪೀಸ್ ಕೊಟ್ಟಿದ್ದೀನಿ ನಾನು. ಇದಕ್ಕೆ ಎಲ್ಲವನ್ನು ಹಾಕ್ತೀನಿ. ನನ್ನ ಕೂದಲು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಸ್ವಲ್ಪ ದಪ್ಪ ಇದೆ ಕೂದಲು ನಂದು. ಹಾಗಾಗಿ ಅರ್ಧ ಪ್ಯಾಕೆಟ್ ಹಾಕಿದರೆ ಸಾಕಾಗಲ್ಲ ನನಗೆ. 50 ಗ್ರಾಮ್ ಇರುವಂತಹ ಪ್ಯಾಕೆಟ್ ತಂದುಬಿಟ್ಟು ಪೂರ್ತಿಯಾಗಿ ಹಾಕ್ತೀನಿ ಒಂದು ಸಲ ಹಾಕಬೇಕಿದ್ರೆ. ನಾನು ನಿಮ್ಮ ಕೂದಲೇನಾದರೂ ತೆಳ್ಳಗಿದೆ ಅಂತ ಹೇಳಿದರೆ ಇಷ್ಟನ್ನು ದಯವಿಟ್ಟು ಯಾರೂ ಹಾಕಬೇಡಿ, ಜಾಸ್ತಿ ಆಗುತ್ತೆ. ಇದರ ಅರ್ಧ ಹಾಕಿ 2 ಸಲ ಯೂಸ್ ಮಾಡ್ಕೋಬೋದು. ನಿಮಗೆ ಆರಾಮಾಗಿ 2 ಸಲ ಯೂಸ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ಸ್ವಲ್ಪನೇ ಜ್ಯೂಸನ್ನ ಹಾಕಿಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇಷ್ಟು ತಿಕ್ಕಿರಬೇಕು ನೋಡಿ, ಇದಕ್ಕಿಂತ ತೆಳ್ಳಗೂ ಬೇಡ ದಪ್ಪನೂ ಬೇಡ, ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ. ಇದಕ್ಕಿಂತ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ, ಕೂದಲಿಗೆ ಹಿಡಿಯಲ್ಲ.
ಹಾಗೆ ನಿನ್ನೆ ನೈಟ್ ಬರಬೇಕಾದ್ರೆ ಹಸ್ಬೆಂಡ್ ಕೆಲವೊಂದು ಗ್ರೋಸರೀಸ್ ತಂದಿದ್ದರು. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಬಾಕ್ಸಿಗೆ ಹಾಕಿ ತೆಗೆದಿಡೋಣ ಅಂತ ಅಂದ್ಬಿಟ್ಟು ಇವಾಗ ತೆಗಿತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ಯಾವಾಗಲೂ ಈ ಥರ ಓಪನ್ ಇರುವಂಥ ಬಾಕ್ಸಲ್ಲಿ ಹಾಕಿಡ್ತೀನಿ. ಯಾಕೆಂತ ಹೇಳಿದರೆ ಗಾಳಿ ಹೋದರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ. ನಾವು ಅಂದರೆ ಸ್ವಲ್ಪನೂ ಗಾಳಿ ಆಡದೇ ಇರುವಂಥ ಬಾಕ್ಸಲ್ಲಿ ಹಾಕಿಟ್ರೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದೂ ಕೂಡ ಅಷ್ಟೊಂದು ಚೆನ್ನಾಗಿ ಫ್ರೆಶ್ ಆಗಿ ಉಳಿಯಲ್ಲ. ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ನಾನು ಇದೇ ಥರದ ಬಾಕ್ಸಲ್ಲಿ ಹಾಕಿಡೋದು ಯಾವಾಗಲೂ ಅಷ್ಟೇ. ಗಾಳಿ ಹೋಗುವಂತಹ ಬಾಕ್ಸಲ್ಲೇ ಹಾಕಿಡ್ತೀನಿ ಹೆಚ್ಚಾಗಿ. ಹಾಗೆ ಜಾಸ್ತಿ ಯಾವುದು ಕೂಡ ಗ್ರೋಸರೀಸ್ ನಾವು ತರಲ್ಲ. ಅಂದರೆ ತಿಂಗಳಿಗೆ ಸರಿ ಈ ಥರ ಎಲ್ಲ ಯಾವಾಗಲೂ ತರಲ್ಲ ನಾವು. ಸ್ವಲ್ಪ ಸ್ವಲ್ಪ ಖಾಲಿಯಾದ ಹಾಗೇ ನಾನು ತರೋದಕ್ಕೆ ಹೇಳ್ತೀನಿ ಹಸ್ಬೆಂಡ್ಗೆ. ಅವರೆಲ್ಲನೂ ತಂದು ಕೊಡ್ತಾರೆ ನನಗೆ. ತಿಂಗಳಿಗೆ ಸಲ ಹೋಗಿ ಎಲ್ಲ ಗ್ರೋಸರೀಸ್ ಒಂದೇ ಸಲ ತರುವಂಥ ಅಭ್ಯಾಸನೇ ಇಲ್ಲ. ಮೊದಲಿಂದ ಕೂಡ ಅಷ್ಟೇ ಇದೇ ಥರ ರೂಢಿ ಆಗೋಗಿದೆ ನಮಗೆ. ಹಾಗೆ ಮೆಂತ್ಯ ತರಬೇಡಿ ಅಂತ ಹೇಳಿದ್ದೆ, ಬಟ್ ತಂದಿದ್ದರು. ಮೆಂತ್ಯ ಕಾಳು ಇತ್ತು, ಒಂದು ಡಬ್ಬದಷ್ಟು ಇತ್ತು, ವಾಪಸ್ ತಂದಿದ್ದಾರೆ. ಮೆಂತ್ಯ ಅಷ್ಟೊಂದು ಯೂಸ್ ಇಲ್ಲ ಅಲ್ವಾ. ದೋಸೆಗೆ ಹಾಕ್ತೀನಿ, ಹಾಗೆ ನಾನ್ ವೆಜ್ ಅಡುಗೆಗೆ ಏನಾದರೂ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಹಾಗೆ ಉಪ್ಪಿಟ್ಟು ರವೆ ತಂದಿದ್ದರು, ಅದನ್ನು ಕೂಡ ಅಷ್ಟೇ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಅದ್ರ ಜೊತೆಗೆ ಹಾಳಾಗಬಾರ್ದು ಅಂತಂದ್ಬಿಟ್ಟು ಒಂದು 4 ಪೀಸ್ ಲವಂಗ ನಾನು ಹಾಕಿಡ್ತೀನಿ. ಹಾಗೆ ಖರ್ಜೂರ ತಂದಿದ್ದರು, ಖರ್ಜೂರನ ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿಟ್ಟೆ. ಆಮೇಲೆ ಸಾಸಿವೆ, ಉಳಿದಂತೆ ಬೇಕಾಗಿರುವಂಥ ಕೆಲವೊಂದು ಗ್ರೋಸರೀಸ್ನ ತಂದಿದ್ದರು. ಈಗ ಗಂಟೆ 11:15 ಆಗ್ತಾ ಬಂತು. ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನು ಸಾಂಬಾರು ಸಾರು ಏನಾದರೂ ಮಧ್ಯಾಹ್ನಕ್ಕೆ ಅಡುಗೆ ಹಾಕಬೇಕಷ್ಟೇ. ಇವತ್ತು ಶುಕ್ರವಾರ ಆದ್ದರಿಂದ ನಾನು ನಾನ್ ವೆಜ್ ಏನು ತಿನ್ನಲ್ಲ. ಮನೇಲಿ ಮಾಡ್ತೀನಿ, ಅವರಿಗೆ ಮಾಡಿಕೊಡ್ತೀನಿ, ಅದು ನಾನು ಮಾತ್ರ ತಿನ್ನಲ್ಲ. ಎಗ್ಗಿದೆ, ಅವರಿಗೇನಾದರೂ ಎಗ್ಗಿಂದೇನಾದರೂ ಮಾಡೋಣ ಅಂತೇಳಿ. ಮಧ್ಯಾಹ್ನ ಮಗ ಕೂಡ ಬರ್ತಾನೆ, ಮಗಳು ಕೂಡ ಮನೆಯಲ್ಲೇ ಇದ್ದಾಳೆ. ಮಗ ಕೂಡ ಮಧ್ಯಾಹ್ನ ತನಕ ಕಾಲೇಜ್ ಉಂಟು, ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗೆ ಇನ್ನು ಮೆಹಂದಿ ಹಚ್ಕೋಬೇಕು. ಮೆಹಂದಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನು ಸ್ನಾನ ಮಾಡಿಲ್ಲ. ಮೆಹಂದಿ ಹಚ್ಚಿ ಆಮೇಲೆ ಒಮ್ಮೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಇನ್ನು ಮೆಹಂದಿ ಹಚ್ಚಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಕಲರ್ ಬರಲಿ ಅಂತ ಇಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟರೆ ಚೆನ್ನಾಗಿ ಕಲರ್ ಬರುತ್ತಲ್ವ, ಆಮೇಲೆ ಹಚ್ಚಿದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ತಲೆ ಕೂದಲಿಗೆ ಕೂಡ. ಹಾಗೆ ಅದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಇನ್ನೂ ಕೂಡ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಈಗ ಮೆಣಸಿದೆ, ಆ ಮೆಣಸನ್ನು ತೊಟ್ಟು ಕಟ್ ಮಾಡಿ ಇಡಬೇಕು. ಮೆಣಸಿದ್ದು ನಮ್ಮಮ್ಮ ಯಾವಾಗಲೂ ಹೇಳೋರು, ಮನೆಗೆ ಬಂದವರು. ನನಗೆ ಸ್ವಲ್ಪ ಉದಾಸೀನ, ಮೆಣಸೇನಿದೆ ನೋಡಿ ಅದರ ತೊಟ್ಟು ತೆಗೆದು ಇಡೋದು ಅಂತ ಹೇಳಿದ್ರೆ ಸ್ವಲ್ಪ ಉದಾಸೀನ ನನಗೆ. ಅಮ್ಮ ಯಾವಾಗಲೂ ಮನೆಗೆ ಬಂದು ಹೇಳ್ತಾ ಇರೋರು, ನೀನು ಅದನ್ನು ತೊಟ್ಟೆಲ್ಲ ತೆಗೆದುಬಿಟ್ಟು ರೆಡಿ ಮಾಡಿ ಇಡ್ಕೊ, ನಿನಗೆ ಈಸಿ ಆಗುತ್ತಲ್ವ, ಬೆಳಿಗ್ಗೆ ಹೊತ್ತಿಗೆ ಅಡುಗೆ ಮಾಡಬೇಕಿದ್ರೆ ತೆಗೆದು ಹಾಕೋದಕ್ಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಅದರ ತೊಟ್ಟನ್ನು ಬಿಡಿಸ್ಕೊಂಡು ಕೂತ್ಕೋಬೇಕಾಗತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಬಟ್ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ತಂದು ಕೂಡಲೇ ಅದನ್ನು ಬಾಕ್ಸಿಗೆ ಹಾಕಿಡ್ತೀನಿ. ಹಾಗೆ ಬೆಳಿಗ್ಗೆ ಅಡುಗೆ ಮಾಡಬೇಕಿದ್ರೆ ಡೈರೆಕ್ಟಾಗಿ ತೆಗೆದು ಸ್ವಲ್ಪ ಸ್ವಲ್ಪನೇ ತೊಟ್ಟು ಬಿಡಿಸ್ಬಿಟ್ಟು ಹಾಕಿ ಅಡುಗೆ ಎಲ್ಲ ಮಾಡ್ತೀನಿ. ಹಾಗೆ ಇವತ್ತು ಸ್ವಲ್ಪ ಜಾಸ್ತಿ ಇದೆ, ಅರ್ಧ ಕೆಜಿ ತಂದಿದ್ದಾರೆ. ಯಾವಾಗಲೂ 1/4 ಕೆಜಿ ತರ್ತಾಯಿದ್ರು, ಇವತ್ತು ಅರ್ಧ ಕೆಜಿ ತಂದಿದ್ದಾರೆ. ಹಾಗಾಗಿ ಅದನ್ನು ತೊಟ್ಟು ಬಿಡಿಸಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಅದನ್ನು ಕ್ಲೀನ್ ಮಾಡಿಟ್ರೆ ನನಗೂ ಕೂಡ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು, ಹೇಗೂ ಟೈಮ್ ಇದೆ ಇವಾಗ ಸ್ವಲ್ಪ, ಅದನ್ನು ಒಂದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮೆಹಂದಿ ಹಚ್ಚಿ ಆಮೇಲೆ ಮೊಟ್ಟೆ ಪಲ್ಯ ಮಾಡಬೇಕು. ಹಾಗೆ ನನಗೆ ವೆಜ್ ಆದ್ದರಿಂದ ನನಗೆ ಕೂಡ ಏನಾದರೂ ಮಾಡಬೇಕು. ಕಡಲೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಕಡಲೆಕಾಳು ತಂದಿದ್ರಲ್ವ, ಅದನ್ನು ನೈಟೇ ನೀರಲ್ಲಿ ನೆನೆಸಿಡಬೇಕು ಅಂತ ಅಂದ್ಕೊಂಡೆ, ಅದು ಕೂಡ ಮರ್ತೋಯ್ತು. ಇವಾಗ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಅದು ಅಡುಗೆಗೆ ಆಗಲ್ಲ, ಸಂಜೆ ಟೈಮ್ಗೆ ಬೇಕಾದರೆ ಮಾಡ್ಬೋದು. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇವಾಗ ಫಸ್ಟ್ ಮೆಣಸಿದೆಯಲ್ವ ಅದನ್ನು ಕ್ಲೀನ್ ಮಾಡಿ ಇಟ್ಕೋತೀನಿ. ನಾವು ಹೆಚ್ಚಾಗಿ ಬ್ಯಾಡಗಿ ಮೆಣಸೇ ತರೋದು. ನಮ್ಮ ಮನೆಗೆ ಬ್ಯಾಡಗಿ ಮೆಣಸನ್ನೇ ನಾವು ಯೂಸ್ ಮಾಡೋದು. ಗುಂಟೂರು ಮೆಣಸು ಯೂಸ್ ಮಾಡಲ್ಲ, ಒಂದೇ ಥರದ ಮೆಣಸನ್ನು ಯೂಸ್ ಮಾಡ್ತೀವಿ. ಮೊದಲಿಗೆ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಹಾಗೆ ಒಂದು ಸೈಡಲ್ಲಿ ಮೊಟ್ಟೆ ಕೂಡ ಬೇಯೋದಕ್ಕೆ ಇಟ್ಕೊಂಡೆ. ಅಂದರೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ 5 ಮೊಟ್ಟೆ ಇತ್ತು, 5 ಮೊಟ್ಟೆ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಇದು ಬೆಂದರೆ ಸಾಕಾಗತ್ತೆ. ಅಲ್ಲಿ ತನಕ ಮೆಣಸು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಈ ಥರ ತೊಟ್ಟೆಲ್ಲ ತೆಗೆದ್ಬಿಟ್ಟು ಒಂದು ಕವರಲ್ಲೇ ಹಾಕಿಡ್ತೀನಿ. ಬಿಸಿಲಿದ್ರೆ ತುಂಬ ಚೆನ್ನಾಗಾಗುತ್ತೆ. ಬಿಸಿಲಿಗೆ ಒಣಗಿಸಿ ಇಟ್ಟರೆ ಅದೊಂಥರ ಫ್ರೆಶ್ ಆಗಿರುತ್ತೆ ಮೆಣಸು. ಇಲ್ಲ ಅಂತ ಹೇಳಿದರೆ ಮಳೆಗಾಲಕ್ಕೆ ಇದೇ ರೀತಿ ಸ್ವಲ್ಪ ಕವರಲ್ಲಿ ಹಾಕಿ ತುಂಬ ಜೋಪಾನವಾಗಿ ತೆಗೆದಿಡಬೇಕಾಗತ್ತೆ. ಇಲ್ಲಾಂದರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಬೂಸ್ಟ್ ಬರುತ್ತೆ ಮೆಣಸು. ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಬಿಟ್ಟು ಒಂದು ಮುಚ್ಚಳ ಟೈಟ್ ಇರುವಂಥ ಡಬ್ಬಕ್ಕೆ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ, ಏನು ಹಾಳಾಗಲ್ಲ. ಸೊ ನಾನು ಕೂಡ ಅದೇ ರೀತಿ ಎತ್ತಿಡ್ತೀನಿ. ಅದೆಲ್ಲ ಕೆಲಸ ಮುಗಿದ ನಂತರ ನಾನಿಲ್ಲಿ ಇವಾಗ ಮೆಹಂದಿ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ತುಂಬ ಕಷ್ಟದ ಕೆಲಸ ಫ್ರೆಂಡ್ಸ್ ಇದು. ನನಗೆ ಈ ತಲೆಗೆ ಮೆಹಂದಿ ಹಚ್ಚೋದಂತ ಹೇಳಿದರೆ ತುಂಬ ಅಂದರೆ ತುಂಬ ಕಷ್ಟ ನನಗೆ.
ಆದರೂ ಏನು ಮಾಡೋದಲ್ವ, ಹಾಕಲೇಬೇಕಾಗತ್ತೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸ್ವಲ್ಪ ಲೇಯರ್ ಕೂದಲು ತೆಗೊಂಬಿಟ್ಟು ಹಚ್ತಾಯಿದ್ದೀನಿ ನಾನು ಹಚ್ಚಬೇಕಾದ್ರೆ ಕೈಗೆ ಕವರೇನು ಹಾಕೋದಿಲ್ಲ, ಡೈರೆಕ್ಟಾಗಿ ಕೈಯಲ್ಲೇ ಹಚ್ತೀನಿ. ಏನಾಗಲ್ಲ, ಅಷ್ಟೊಂದು ಕಲರೆಲ್ಲ ಹಿಡಿಯಲ್ಲ ಕೈಗೆ. ಫಸ್ಟ್ ನಮಗೆ ತುಂಬ ಕಲರ್ ಅಂತ ಕಾಣಿಸುತ್ತೆ, ಬಟ್ ವಾಶ್ ಮಾಡ್ತಾ ಇದ್ದಾಗೆ ಅದು ಪೂರ್ತಿಯಾಗಿ ಹೊರಟೋಗುತ್ತೆ. ಹಾಗೆ ಸ್ವಲ್ಪ ಕಲರ್ ಬಂದಿತ್ತಂದರೆ ನಾನು ಕಲಸಿಟ್ಟು ಒಂದು 2 ಅವರ್ಸ್ ಆಗಿದೆ ತಲೆಗೆ ಅಪ್ಲೈ ಮಾಡಬೇಕಾದ್ರೆ. ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ಅಂದರೆ ಇನ್ನೊಬ್ಬರು ಹೆಲ್ಪ್ ತಗೊಂಡು ಮಾಡಿದರೆ ತುಂಬ ಒಳ್ಳೆಯದು, ಬಟ್ ಯಾರೂ ಇಲ್ಲ ಅಂತ ಅಂದಾಗ ನಾವೇ ಹಚ್ಕೋಬೇಕಾಗತ್ತೆ. ಸೊ ಈ ರೀತಿ ಹಚ್ಕೋತೀನಿ ನಾನು. ಮೊದಲೆಲ್ಲ ಕೈಗೆ ಕವರ್ ಹಾಕಿಬಿಟ್ಟು ಹಚ್ತಾ ಇದ್ದೆ, ಇವಾಗ ಹಾಕಲ್ಲ. ಅಂದರೆ ಬೇಗ ಹೋಗುತ್ತೆ. ಒಂದು 2 ಡೇಸ್ ನಾವು ಬಟ್ಟೆ ಎಲ್ಲ ವಾಶ್ ಮಾಡಿದ ನಂತರ ಸ್ವಲ್ಪ ಉಗುರಲ್ಲಿರುವಂತಹ ಕಲರ್ ಕೂಡ ಹೊರಟೋಗುತ್ತೆ. ಕೈಯಲ್ಲಿರುವಂತಹ ಕಲರ್ ಪಾತ್ರೆ ತೊಳಿಬೇಕಾದ್ರೆ 1-2 ಸಲ ಪಾತ್ರೆ ತೊಳಿಬೇಕಾದ್ರೇ ಹೊರಟೋಗುತ್ತೆ. ನಮಗೆ ಹೆಣ್ಮಕ್ಳಿಗೆ ಪಾತ್ರೆ ತೊಳೆಯೋದಂದರೆ ಪಾತ್ರೆ ತೊಳೆಯೋದಕ್ಕೆ ಸ್ವಲ್ಪ ಇರುತ್ತಾ, ತುಂಬ ಪಾತ್ರೆ ಇರುತ್ತಲ್ವ, ಹಾಗಾಗಿ ಹೊರಟೋಗುತ್ತೆ. ಸೊ ಈ ಥರ ಎಲ್ಲ ಕಡೆಗೂ ಅಪ್ಲೈ ಮಾಡಿದ ನಂತರ ಒಂದು ಅಲ್ಲೇ ಬನ್ ಹಾಕಿಬಿಟ್ಟು ಬಿಡ್ತೀನಿ. ತಲೆಗೆ ಮೆಹಂದಿ ಎಲ್ಲ ಅಪ್ಲೈ ಮಾಡಿದಾಗಿದೆ. ಇನ್ನು ಒಂದು 3-4 ಹಾಕಿಬಿಟ್ಟು ಆಮೇಲೆ ಸ್ನಾನ ಮಾಡೋದು. ಅಷ್ಟೊತ್ತನಕ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಮೊಟ್ಟೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ರೆಸಿಪಿ ಶೇರ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಅನ್ನ ಆಗಿದೆ, ಅನ್ನ ಕುದಿತಾ ಉಂಟು ಸೈಡಲ್ಲಿ. ಹಾಗೆ ನನಗೆ ಇವಾಗ ಏನು ಮಾಡೋದಕ್ಕೆ ಹೋಗಲ್ಲ. ಬೆಳಿಗ್ಗೆ ಮಾಡಿದಂಥ ಹೆಸರು ಕಾಳಿನ ಗ್ರೇವಿ ಇದೆ, ಅದರಲ್ಲೇ ಊಟ ಮಾಡ್ತೀನಿ ಮಧ್ಯಾಹ್ನ. ಹಾಗೆ ರಾತ್ರಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳು ನೀರಲ್ಲಿ ನೆನೆಸಿಟ್ಟಿದ್ದೀನಲ್ವ, ಹೇಗೂ ಅದಕ್ಕೆ ಏನಾದರೂ ಹಾಕಿ ಮಾಡಬೇಕು ರಾತ್ರಿ. ಈಗ ಇದಕ್ಕೆ ಈರುಳ್ಳಿ ಟೊಮೆಟೊ ಫ್ರೈ ಆಗ್ತಾ ಉಂಟಲ್ವ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ತನಕ ಇದೆಲ್ಲ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಹಾಕಿದರೆ ಒಂದು ಒಳ್ಳೆ ರೀತಿಯಾದಂತಹ ಫ್ಲೇವರ್ ಕೊಡುತ್ತೆ. ಚಿಕನ್ ಗ್ರೇವಿ ಮಾಡ್ತೀವಲ್ವ, ಅದೇ ಥರ ಫ್ಲೇವರ್ ಕೊಡುತ್ತೆ. ಸೊ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಪೌಡ್ರು. ನಿಮ್ಮಲ್ಲಿ ಗರಂ ಮಸಾಲ ಏನಾದರೂ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು, ಅದನ್ನು ಕೂಡ. ಹಾಗೆ ಸ್ವಲ್ಪ ಅರಿಶಿನ ಪೌಡರು, ಆಮೇಲೆ ಉಪ್ಪು ಅಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಕೊಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಯಾಕಂತ ಹೇಳಿದರೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ತೆಂಗಿನ ಹಾಲು 1 ಗ್ಲಾಸ್ನಷ್ಟು ತೆಂಗಿನ ಹಾಲು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನ ಹಾಲು ಸೇರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಖಾರದ ಪುಡಿ ಸಾಕಾಗತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು, ನಿಮ್ಮ ಅಂದಾಜಿನ ಪ್ರಕಾರ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರುತ್ತೆ ಇದು ಗ್ರೇವಿ, ಸಾರು ಥರ ಇರಲ್ಲ, ತಿಕ್ಕಾಗಿರಬೇಕಾಗತ್ತೆ. ಹಾಗಾಗಿ ಜಾಸ್ತಿ ನೀರೇನು ಸೇರಿಸೋದು ಬೇಡ. ಈಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೋದಕ್ಕಿದೆ. ಕರಿಬೇವು ಮನೆಯಲ್ಲೇ ಇದೆ ನಮ್ಮದು, ಹಾಗಾಗಿ ಮನೆಯ ಗಿಡದಿಂದನೇ ತೊಗೊಂಡು ಬಂದಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಸಾಕು. ಈಗ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಗ್ರೇವಿಗೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು, ಆಮೇಲೆ ಇದಕ್ಕೆ ಮೊಟ್ಟೆ ಸೇರಿಸಿದ್ರಾಯಿತು. ಸಾರು ಚೆನ್ನಾಗಿ ಕುದಿತಾ ಇದೆ ಅಂತ ಅಂದಾಗ ಇದಕ್ಕೆ ಇವಾಗ ಕಟ್ ಮಾಡಿಟ್ಟಂತಹ ಎಗ್ನ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕಿದ್ದರೂ ಹಾಕ್ಕೋಬೋದು. ಈ ಥರ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು. ಇಲ್ಲಾಂತ ಹೇಳಿದರೆ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿ ಮಾಡ್ತಾರೆ, ಆ ಥರ ಕೂಡ ಮಾಡ್ತಾರೆ ಕೆಲವೊಬ್ಬರು. ಆ ಥರ ಕೂಡ ಮಾಡ್ಕೋಬೋದು, ಅದು ನಿಮ್ಮಿಷ್ಟ. ಎಗ್ನ ಯಾವ ರೀತಿ ಬೇಕಾದರೂ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಇವಾಗ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ, ಕುದಿ ಬರ್ತಾ ಇರಬೇಕಾದ್ರೆ ಈ ರೀತಿ ಎಗ್ನ ಹಾಕಿಬಿಟ್ಟು ಒಂದು ಸಿಮ್ಮಲ್ಲಿಟ್ಟು, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಸಾಕಾಗತ್ತೆ. ಸೂಪರಾಗಿರುವಂತಹ ಒಂದು ಮೊಟ್ಟೆ ಸಾರು ರೆಡಿಯಾಗುತ್ತೆ. ಚೆನ್ನಾಗಿರುತ್ತೆ, ಅನ್ನ ಜೊತೆಗೆ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಇದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ.
ಸ್ವಲ್ಪ ಟೇಸ್ಟ್ ಎಲ್ಲ ಚಿಕನ್ ಮಸಾಲ ಹಾಕಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಚಿಕನ್ ಥರನೇ ಫ್ಲೇವರ್ ಕೊಡುತ್ತೆ. ಹಾಗೆ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇವಾಗ ಕೈ ತೋರಿಸ್ತಾ ಇದ್ದೀನಿ ನೋಡಿ, ಕಲರ್ ಅಷ್ಟೊಂದು ಹಿಡಿಸಿಲ್ಲ. ಉಗುರಲ್ಲಿ ಸ್ವಲ್ಪ ಕಲರ್ ಇರುತ್ತೆ, ಅದು ಒಂದು 2 ದಿವಸದಲ್ಲಿ ನಾವು ಬಟ್ಟೆ ಎಲ್ಲ ಒಗಿತೀವಲ್ವ, ಪಾತ್ರೆ ಎಲ್ಲ ತೊಳೆದಾಗ ಕಂಪ್ಲೀಟಾಗಿ ಹೊರಟೋಗುತ್ತೆ. 2 ಕೈ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೆ, ಹಚ್ಚಬೇಕಿದ್ರೆ ಅಷ್ಟೇನು ಹಿಡಿಸಿಲ್ಲ ನೋಡಿ, ಕೈಗೆ ಕಲರ್ ಅಷ್ಟೊಂದು ಅಂಟ್ಕೊಂಡಿಲ್ಲ. ಈಗ ಗಂಟೆ 6:15 ಆಗ್ತಾ ಬಂತು, ಸಂಜೆ ಆಗ್ತಾ ಬಂತು. ಸ್ನಾನ ಎಲ್ಲ ಸ್ವಲ್ಪ ಬೇಗನೆ ಮುಗಿಸಿದೆ. ನಾನು ಮೆಹಂದಿ ಹಾಕಿದ್ದೆ ಅಲ್ವಾ, ಹಾಗಾಗಿ ಇವತ್ತು ಬೇಗ ಸ್ನಾನ ಮಾಡಿದೆ. ಒಂದು ಸೀಕ್ರೆಟ್ ಹೇಳ್ತೀನಿ ನಾನು ನಿಮಗೆ. ಏನಂತಂದರೆ ಇವಾಗ ಮೆಹಂದಿ ಹಾಕ್ತೀವಲ್ವ ತಲೆಗೆ, ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಕೆಲವೊಬ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಮೆಹಂದಿ ಹಾಕಿ ಒಂದು 2 hours ಅಷ್ಟೇ ತಲೆಯಲ್ಲಿ ಇಡಬೇಕು, ಆಮೇಲೆ ವಾಶ್ ಮಾಡಬೇಕು, ಇಲ್ಲಾಂತ ಹೇಳಿದರೆ ತುಂಬಾ ಹೇರ್ ಫಾಲ್ ಆಗುತ್ತೆ ಅಂತಾರಲ್ವ. ಸೊ ನಾನು ಕೂಡ ಅದೇ ರೀತಿ ನಾನು ಕೂಡ ಮಾಡ್ತಾ ಇದ್ದೆ. ಅಂದರೆ ಮೆಹಂದಿ ಹಾಕಿಬಿಟ್ಟು ಒಂದು 2 hours ಆದ ನಂತರ ಕರೆಕ್ಟಾಗಿ 2 hours ಮಾತ್ರನೇ ಇಡ್ತಾ ಇದ್ದೆ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ ಅದು. ಆಮೇಲೆ ಅದನ್ನು ಹೇರ್ ವಾಶ್ ಮಾಡ್ತಾ ಇದ್ದೆ. ಬಟ್ ಏನಂತ ಹೇಳಿದರೆ, ನಾನು ಒಂದು ಸಲ ಪಾರ್ಲರ್ಗೆ ಹೋಗಬೇಕಿದ್ರೆ ಅಲ್ಲಿ ನಾನು ತಲೆ ಈ ರೀತಿ ನಂದು ಕೂದಲೆಲ್ಲ ಗ್ರೇ ಹೇರ್ ಬರ್ತಾ ಇದೆ, ಏನು ಮಾಡಲಿ ಅಂತ ಕೇಳಬೇಕಾದ್ರೆ ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ನೀವು ಮೆಹಂದಿನೇ ಹಾಕಿ, ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪೌಡರ್ ತಂದು ಅದನ್ನೇ ಹಾಕಿ, ಹೇರ್ ಡೈ ಮಾಡೋದಕ್ಕೆ ಹೋಗಬೇಡಿ. ಈಗಲೇ ಹೇರ್ ಡೈ ಮಾಡಿದರೆ ಇನ್ನೂ ಎಷ್ಟೊಂದು ವರ್ಷ ನೀವು ಹೇರ್ ಡೈ ಮಾಡಬೇಕಾಗತ್ತಲ್ವ. ಸೊ ನೀವು ಹೇರ್ ಡೈ ಮಾಡಬೇಡಿ, ಮೆಹಂದಿನೇ ಹಾಕಿ ಅಂತ ಹೇಳಿದರು. ಅದಕ್ಕೆ ನಾನಂದೆ, ಮೆಹಂದಿ ಹಾಕಿದರೆ ಅಷ್ಟೊಂದು ಕಲರ್ ಚೆನ್ನಾಗಿ ಬರಲ್ಲ, ಒಂದು ಹಾಕಿ 4-5 ಡೇಸಲ್ಲಿ ಅದು ಕಂಪ್ಲೀಟಾಗಿ ಹೋಗುತ್ತೆ, ವಾಪಸ್ ಗ್ರೇ ಹೇರ್ ಕಾಣಿಸುತ್ತೆ ಅಂತ ಕೇಳಿದರು. ನೀವು ಏನು ಮಾಡ್ತೀರಾ, ಹಾಕಿಬಿಟ್ಟು ಒಂದು 2 hours ಇಟ್ಬಿಟ್ಟು ಆಮೇಲೆ ವಾಶ್ ಮಾಡ್ತೀರಿ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಒಂದು 4 to 5 hours ಅಷ್ಟು ಇಟ್ಕೊಳ್ಳಿ. ಅಷ್ಟು ಇಟ್ಕೊಂಡ್ರೆ ಮಾತ್ರ ಅದು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿದರು. ನಂತರ ನಾನು ಸುಮಾರು ಸಲ ಹಾಕಿದಾಗ ಅದೇ ನಾನು ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಸುಮಾರು ಸಲ ನಾನು ಮೆಹಂದಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಗ್ರೇ ಹೇರ್ ಏನಿರುತ್ತೆ ನೋಡಿ, ಈ ಥರ ಬರುತ್ತೆ ನೋಡಿ ಕಲರ್. ಫುಲ್ಲೇನು ನಂದು ಗ್ರೇ ಹೇರ್ ಬಂದಿಲ್ಲ, ಒಂದು ಮಿಡ್ಲ್ ಭಾಗ ನೋಡಿ, ಈ ಜಾಗದಲ್ಲಿ ಗ್ರೇ ಹೇರ್ ಬಂದಿದೆ ನೋಡಿ, ಈ ಥರ ಕಾಣಿಸುತ್ತೆ, ಸ್ವಲ್ಪ ಬ್ರೌನ್ ಕಲರಲ್ಲಿ ಕಾಣಿಸುತ್ತೆ. ಹಾಗೆ ಉಳ್ದ ಕೂದಲೆಲ್ಲ ಇರುತ್ತಲ್ವಾ, ಉಳ್ದ ಕೂದಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಮಾತ್ರ ಇವಾಗ ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ನಾವು ಹೊರಗಡೆ ಎಲ್ಲ ಹೋಗಬೇಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಶೈನ್ ಹೊಡೆಯುತ್ತೆ. ಹಾಗೆ ಸ್ವಲ್ಪ ಲಾಂಗ್ ಟೈಮ್ ಕೂಡ ಇದು ತಲೆಯಲ್ಲಿ ಇರುತ್ತೆ, ಅಷ್ಟು ಬೇಗ ಏನು ಹೋಗಲ್ಲ. ಈ ರೀತಿ ಮೆಹಂದಿ ಹಾಕಿದರೆ ನಾವು ಕಂಟಿನ್ಯೂಸ್ ಆಗಿ, ಅಂದರೆ ವಾರಕ್ಕೊಂದ್ಸರಿ, ಇಲ್ಲಾಂತ ಹೇಳಿದರೆ 10 ದಿವಸಕ್ಕೊಂದ್ಸರಿ ಈ ಥರ ಹಾಕ್ತಾ ಇದ್ದರೆ, ಹಾಗೆ ನ್ಯಾಚುರಲ್ ಆಗಿರೋದ್ರಿಂದ ಕೂದಲಿಗೆ ಕೂಡ ಏನು ಸೈಡ್ ಎಫೆಕ್ಟ್ ಇರಲ್ಲ. ಆದರೆ ಫಂಕ್ಷನ್ ಟೈಮಲ್ಲೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಫಂಕ್ಷನ್ ಟೈಮಲ್ಲಿ ನಾನು ಈ ಥರ ಮೆಹಂದಿ ಎಲ್ಲ ಹಾಕೋದಕ್ಕೆ ಹೋಗಲ್ಲ. ಏನಾದರೂ ಮದುವೆ ಫಂಕ್ಷನ್ ಎಲ್ಲ ಇದೆ ಅಂತ ಅಂದಾಗ ಹೇರ್ ಸ್ಟೈಲ್ ಮಾಡಬೇಕಾಗತ್ತೆ ನೋಡಿ, ಬೇರೆ ಬೇರೆ ಥರ ಹೇರ್ ಸ್ಟೈಲ್ ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಂದು ಸರಿ ನಾವು ಹೇರ್ ಸ್ಟೈಲ್ ಮಾಡಬೇಕಿದ್ರೆ ಅದು ಕಾಣಿಸುತ್ತೆ, ಈ ಥರ ಕಲರ್ ಕಾಣಿಸುತ್ತೆ ಅಲ್ವಾ, ಅದೊಂದು ಅಷ್ಟೊಂದು ಇಷ್ಟ ಆಗಲ್ಲ. ಆ ಟೈಮಲ್ಲಿ ನಾನು ಬ್ಲ್ಯಾಕ್ ಹಾಕ್ತೀನಿ. ಆ ಟೈಮಲ್ಲಿ ಮಾತ್ರ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀನಿ. ಮತ್ತು ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಆಗಿರುವಂತಹ ಡೇಸ್ಗಳಲ್ಲೆಲ್ಲ ಈ ಥರ ಮೆಹಂದಿನೇ ತಲೆಗೆ ಹಚ್ಚೋದು. ಕೂದಲೇನು ಹೋಗಲ್ಲ. ನಾನು ಹೇಳಿದೆ ಅಲ್ವಾ, ಅಂದರೆ ಜಾಸ್ತಿ ಟೈಮ್ ಇಟ್ಟರೆ ಕೂದಲು ಹೋಗುತ್ತೆ ಅಂತಾರೆ ಕೆಲವರು ಅಂತ ಅಂದ್ಬಿಟ್ಟು, ಕೂದಲೆಲ್ಲ ಏನು ಹೋಗಲ್ಲ. ಸ್ವಲ್ಪ ನಿಧಾನಕ್ಕೆ ವಾಶ್ ಮಾಡ್ಕೋಬೇಕು. ಹಾಗೆ ನಾವು ಮೆಹಂದಿ ಹಚ್ಚೋದಕ್ಕಿಂತ ಮೊದಲು ಚೆನ್ನಾಗಿ ನಾವು ಕೂದಲನ್ನು ಬಾಚಿಬಿಟ್ಟು ಆಮೇಲೆ ಮೆಹಂದಿನ ಅಪ್ಲೈ ಮಾಡಬೇಕು. ಮೆಹಂದಿ ಅಪ್ಲೈ ಮಾಡಬೇಕಿದ್ರೆ ಸ್ವಲ್ಪ ಕೂಡ ಎಣ್ಣೆ ಇರಬಾರ್ದು ತಲೆಯಲ್ಲಿ. ನೀಟಾಗಿ ಹಿಂದಿನ ದಿನ ವಾಶ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮೆಹಂದಿ ಹಚ್ಚಬೇಕು. ಹಾಗೆ ಇನ್ನು ನೆಕ್ಸ್ಟ್ ಅಂದರೆ ನಾಳೆ ದಿನ ನಾನು ಬೆಳಿಗ್ಗೆ ಎದ್ದ ಕೂಡಲೇ ತಲೆಗೆ ನಾನು ವಾಪಸ್ ಎಣ್ಣೆ ಹಚ್ತೀನಿ. ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ವಾಪಸ್ ನಾನು ಸ್ನಾನ ಮಾಡ್ತೀನಿ. ಅಂದರೆ ಮೆಹಂದಿ ಹಾಕಿದ ದಿವಸ ಶ್ಯಾಂಪು ಹಾಕಲ್ಲ, ನೆಕ್ಸ್ಟ್ ಡೇ ನಾನು ಎಣ್ಣೆ ಹಾಕಿಬಿಟ್ಟು ಶ್ಯಾಂಪು ಹಾಕಿಬಿಟ್ಟು ಕೂದಲನ್ನು ನೀಟಾಗಿ ವಾಶ್ ಮಾಡ್ಕೋತೀನಿ. ಹಾಗೆ ಈಗ ಅಡುಗೆ ರೂಮಿಗೆ ಬಂದಿದ್ದೀನಿ. ಸ್ವಲ್ಪ ಅಡುಗೆ ಕೆಲಸ ಇದೆ. ಮೊಟ್ಟೆ ಸಾರು ಮಧ್ಯಾಹ್ನ ಮಾಡಿದ್ದೆ ಅಲ್ವಾ, ಹಸ್ಬೆಂಡ್ ಮತ್ತು ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಮಕ್ಕಳು ನೈಟ್ ಇವತ್ತು ನಮ್ಮ ಭಾವನ ಮಗನ ಬರ್ತ್ಡೇ ಇದೆ. ಅಂದರೆ ನಮ್ಮ ಹಸ್ಬೆಂಡ್ ಕಸಿನ್ ಅಣ್ಣನ ಮಗಂದು ಈಶಾನ್ ಅಂತ ಅಂದ್ಬಿಟ್ಟು ಪುಟ್ಟ ಹುಡುಗ ಇದ್ದಾನೆ, ಅವನದು ಬರ್ತ್ಡೇ ಇದೆ. ನೈಟ್ 8 ಗಂಟೆ ಹೊತ್ತಿಗೆ ಮಕ್ಕಳನ್ನು ಕರೆದಿದ್ದಾಳೆ. ಕೇಕ್ ಕಟಿಂಗ್ ಎಲ್ಲ ಇದೆ, ಕಲಿಸಿಬಿಡಿ ಅಂತ ಮಕ್ಕಳನ್ನು ಕಲಿಸಿ ಅಂತ ಹೇಳಿದ್ದು. ಹಾಗಾಗಿ ಮಕ್ಕಳು ಆಯುಷ್ ಮತ್ತು ಅದು ಇಬ್ಬರು ಕೂಡ ಕೇಕ್ ಕಟಿಂಗಿಗೆ ಹೋಗ್ತಾರೆ. ಹಾಗೆ ಹಸ್ಬೆಂಡ್ಗೆ ಮೊಟ್ಟೆ ಸಾರಿದೆ, ನನಗೆ ಮಾತ್ರ ಊಟಕ್ಕೆ ಏನಿಲ್ಲ.
ಈಗ ಮಾಡಬೇಕು. ಕಡಲೆ ಕಾಳನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಬೆಳಿಗ್ಗೆನೇ ಹಾಕಿಟ್ಟಿದ್ದೆ, ಈಗ ಚೆನ್ನಾಗಿ ನೆಂದಿದೆ. ಅದು ಹಾಗೆ ನವಿಲುಕೋಸಿದೆ, ನವಿಲುಕೋಸನ್ನ ಹಾಕಿಬಿಟ್ಟು ಒಂದು ಗ್ರೇವಿ ಥರ ಮಾಡ್ಕೊಳ್ಳೋಣ. ಬೆಳಿಗ್ಗೆ ತಿಂಡಿಗೆ ಕೂಡ ಆಗತ್ತಲ್ವ, ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಿಂಡಿ ಮಾಡೋದಿದ್ರೆ ಬೆಳಿಗ್ಗೆ ಅದಕ್ಕೆ ಕೂಡ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ತೋರಿಸ್ತೀನಿ, ನಾನು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಹಾಗೆ ಒಂದು ಬಾಣಲೆಗೆ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 5 ರಿಂದ 6 ಬ್ಯಾಡಗಿ ಮೆಣಸನ್ನು ನಾನು ವಾಶ್ ಮಾಡಿಬಿಟ್ಟು ಹಾಕ್ತೀನಿ. ಮೆಣಸು ಯಾವಾಗಲೂ ಅಷ್ಟೇ, ನಾನು ಸಾಂಬಾರು ಇರಲಿ ಇಲ್ಲಂತ ಹೇಳಿದರೆ ಗ್ರೇವಿ ಇರಲಿ ಯಾವುದಕ್ಕೆ ಯೂಸ್ ಮಾಡಬೇಕಿದ್ರೂ ಕೂಡ ಮೆಣಸನ್ನು ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡೋದು. ತುಂಬಾ ಧೂಳಿರುತ್ತೆ, ಒಂದು ಸಲ ನೀವು ಕೂಡ ವಾಶ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಯಾವಾಗ ಎಷ್ಟು ಧೂಳಿರುತ್ತೆ ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಅಷ್ಟೇ ಸ್ವಲ್ಪ ಮೆಣಸನ್ನು ವಾಶ್ ಮಾಡಿಬಿಟ್ಟು ಹಾಕಿದ್ರೇ ಒಳ್ಳೆಯದು. ಈಗ ಇದಕ್ಕೆ ಒಂದು 2 ಸ್ಪೂನ್ ಕೊತ್ತಂಬರಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 5 ಗೋಡಂಬಿ, ಸ್ವಲ್ಪ ಕಡಲೆಪಪ್ಪು ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ತೆಂಗಿನ ತುರಿ, ಒಂದು 4 ರಿಂದ 5 ಸ್ಪೂನ್ ತೆಂಗಿನ ತುರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಇದು. ಹಾಗೆ ಕಡಲೆಕಾಳನ್ನು ಒಂದು 3 ವಿಷಲ್ ನಾನು ಮೊದಲೇ ಕೂಗಿಸ್ಕೊಂಡಿದ್ದೆ. ಕೂಗಿಸ್ಕೊಂಡಾದ ನಂತರ ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಟಂತಹ ನವಿಲುಕೋಸನ್ನು ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಕಡಲೆ ಜೊತೆಗೇ ನವಿಲುಕೋಸು ಕೂಡ ಬೇಯೋದಕ್ಕೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಜಾಸ್ತಿಯಾಗಿ ಬೆಂದೋಗುತ್ತೆ. ಕಡಲೆಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತಲ್ವ, ಸೊ ಹಾಗಾಗಿ ಅದು ಚೆನ್ನಾಗಿ ಬೆಂದ ನಂತರ ಈ ಥರ ನವಿಲುಕೋಸನ್ನು ಹಾಕಿಬಿಟ್ಟು ಆಮೇಲೆ ಉಪ್ಪು ಹಾಕಿಬಿಟ್ಟು ಬೇಯಿಸಿದರೆ ಒಂದು 2 ವಿಷಲ್ ತೆಗಿತೀನಿ ನಾನು ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಬೇಯಿಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದೇ ಥರ ಮಾಡೋದು ನಾನು ಯಾವಾಗಲೂ ಅಷ್ಟೇ. ಈ ಥರ ಕಾಳುಗಳನ್ನೆಲ್ಲ ಮೊದಲೇ ಬೇಯಿಸ್ಕೊತೀನಿ, ಒಂದು ಸ್ವಲ್ಪನಾದರೂ ಒಂದು 2 ವಿಷಲಾದರೂ ತೆಗಿತೀನಿ ನಾನು. ಆಮೇಲೆ ಉಳಿದ ತರಕಾರಿಗಳನ್ನು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಟ್ಟಿಗೆ ಇಡ್ತಾರೆ, ಕುಕ್ಕರಲ್ಲಿ ಹಾಕಿಬಿಟ್ಟು ತರಕಾರಿ ಹೋಳು ಹಾಗೆ ಕಡಲೆ ಇರ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಕಾಳು ಇರ್ಬೋದು ಒಟ್ಟಿಗೆ ಹಾಕ್ತಾರೆ. ನಾನು ಹಾಕಲ್ಲ, ಸಪ್ರೇಟಾಗಿ ಅದನ್ನು ಬೇಯಿಸ್ಕೊತೀನಿ. ಈಗ ವಾಪಸ್ ನಾನು ಇದನ್ನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಮಾಡೋದಲ್ವ, ಅಷ್ಟು ದೊಡ್ಡ ಪಾತ್ರೆ ಬೇಡ ಅಂತ ಅಂದ್ಬಿಟ್ಟು ಸಣ್ಣ ಪಾತ್ರೆಗೆ ನಾನಿಲ್ಲಿ ಹಾಕ್ಕೊಂಡು ವಾಪಸ್ ನಾನಿವಾಗ ಬಿಸಿ ಆಗಲಿಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ರುಬ್ಬಿ ಇಟ್ಟಂತಹ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಏನೂ ಹಾಕೋದಕ್ಕಿಲ್ಲ. ಗೋಡಂಬಿ ಹಾಗೆ ಕಡಲೆಪಪ್ಪು ಹಾಕ್ಕೊಂಡಿದ್ದೀನಲ್ವ, ಅದೇ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಇದ್ರದ್ದು. ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ಕುದಿಲಿ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ಇಲ್ಲಿ ನಾನು 7 ಆಯಿತು. ಇವಾಗ ದೀಪ ಉರಿಸಬೇಕು ದೇವರಿಗೆ. ಇವತ್ತು ಭಜನೆ ಮಾಡೋದಕ್ಕಿದೆ, ಶುಕ್ರವಾರ ಅಲ್ವಾ, ಹಾಗಾಗಿ ದೀಪ ಉರಿಸ್ಬಿಟ್ಟು ಹೊರಗಡೆ ತುಳಸಿಗೆ ದೀಪ ಇಟ್ಟು ಆಮೇಲೆ ಊದುಬತ್ತಿ ಎಲ್ಲ ಇಟ್ಟು ಭಜನೆ ಎಲ್ಲ ಮಾಡ್ಕೊಂಡ್ವಿ ನಾವು. ಹಸ್ಬೆಂಡ್ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು, ಸೊ ಹಾಗಾಗಿ ನಾವೇ ಮಕ್ಕಳು ಮತ್ತು ನಾನು 3 ಜನ ಸೇರಿಬಿಟ್ಟು ಭಜನೆ ಎಲ್ಲ ಮಾಡ್ಕೊಂಡ್ವಿ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೀವೇನೇ ಕಮೆಂಟ್ ಮಾಡಿದರೂ ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೋ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.